ಸ್ಕೂಲ್ಗೆ ಹೋಗಲಿಲ್ಲ? ಸ್ಕೂಲ್ ಮೆಟ್ಲು ಹತ್ತಿಲ್ಲ, ಸ್ಕೂಲ್ ಬಾಗಿಲ ಕಡೆ ಇದೆ ಅಂತ ನನಗೆ ಗೊತ್ತಿಲ್ಲ. ಏನೇನು ಸಿಗುತ್ತೆ ಸರ್? ಮೆಂತೆ ಭಾತ್, ಚಿತ್ರಾನ್ನ, ಇಡ್ಲಿ ವಡೆ, ಪೂರಿ, ಕೇಸರಿ ಭಾತ್, ಖಾರ ಭಾತ್, ಚೌಚೆ ಭಾತ್, ಶಾವಿಗೆ ಭಾತ್, ಮೊಸರನ್ನ, ಮಸಾಲೆ ಪ್ಲೇನು, ದೋಸೆ. ಯಾವ್ದು ತೆಂಗಿನಕಾಯಿ ಓಲ್ಡ್ ಪೂರ್ತಿ ಹಂಗೆ ಬಿದ್ದುಬಿಟ್ಟೈತೆ. ದೊಡ್ಡ ಪೀಸು ಅಂದರೆ ವೆಜ್ಜಲ್ಲಿ ಪೀಸ್ ಇದು, ನಾನ್ ವೆಜ್ಜಲ್ಲ. ಸೊ ವೆಜ್ಜಲ್ಲಿ ಪೀಸ್ ಬಿದ್ದುಬಿಟ್ಟೈತೆ. ಸೂಪರ್. 240. ಸೊ ಪ್ರೈಸ್ ಕರಿಯೋ ನಂತರ ಮಜಾ ಐತೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಅತ್ತಿಬೆಲೆಗೆ ಬಂದಿದ್ದೀನಿ. ಅತ್ತಿಬೆಲೆ ಆನೇಕಲ್ ರೋಡು ವಿಠಲ್ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಸಿಗುತ್ತೆ. ಆ್ಯಕ್ಚುಲಾಗಿ 30-35 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರಂತೆ. 35 ವರ್ಷಗಳಿಂದ ಇವರು ಪಾನಿಪುರಿ ಗಾಡಿ ಹಾಕಿದ್ರಂತೆ. ಬಟ್ ಇದು ಅಂದರೆ ಇಡ್ಲಿ, ದೋಸೆ, ರೈಸ್ ಬಾತು ಇದನ್ನೆಲ್ಲ ಶುರು ಮಾಡಿ ಒಂದು 15 ವರ್ಷ 20 ವರ್ಷ ಆಯ್ತಂತೆ. ಸೊ 20 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಸಿಕ್ಕಾಬಡೆ ಜನ, ಕ್ರೌಡು ಮತ್ತು ಹೆವಿ, ತುಂಬ ಜನ ಇಷ್ಟಪಡ್ತಾ ಇದ್ದಿದೆ ದೋಸೆ, ಇಡ್ಲಿ ಹಾಗೂ ರೈಸ್ ಬಾತ್. ಸೊ ಈ ಅಡ್ರೆಸ್ಸಿಂದ ಒಂದು 15 ದಿವಸದಲ್ಲಿ ಬೇರೆ ಕಡೆ ಶಿಫ್ಟ್ ಆಗ್ತಾರಂತೆ. ಯಾವುದೋ TVS ಶೋರೂಮ್ ಇದೆಯಂತೆ, ಅದ್ರ ಪಕ್ಕದಲ್ಲಿ ಶಿಫ್ಟ್ ಆಗ್ತೀವಿ ಅಂತ ಹೇಳ್ತಿದ್ರು. ಅಲ್ಲಿ ಅಡ್ರೆಸ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಅತ್ತಿಬೆಲೆಯಲ್ಲಿ ಕೊಡಿಸ್ತೀನಿ ಬನ್ನಿ. ಇಲ್ಲಿಂದ ಹೊಸೂರು ಜಸ್ಟ್ 1 ಕಿಲೋಮೀಟ್ರ್ ಅಂತೆ. ಸೊ ತಮಿಳ್ನಾಡು ರೀಚ್ ಆಗ್ಬಿಡ್ತೀವಿ. ಕರ್ನಾಟಕ ಹಾಗೂ ತಮಿಳ್ನಾಡು ಬಾರ್ಡ್ರಲ್ಲಿ ಇದ್ದೀವಿ ಇವಾಗ. ಬಾರ್ಡ್ರಲ್ಲಿ ನಿಮಗೆ ಟಿಫನ್ ಸಿಗ್ತಾ ಇದೆ, ಕೊಡಿಸ್ತಾ ಇದ್ದೀನಿ. ಯಾರೋ ಸ್ವಾಮಿಗಳು ಕೂತ್ಕೊಳ್ತಾರೆ. ಮೆಂತೆ ಬಾತ್, ಮೆಂತ್ಯ ಬಾತ ಇವತ್ತು ಶುಕ್ರವಾರ ಮೆಂತೆ ಬಾತ್. ಹಾಂ ಸರ್. ಪಾರ್ಸಲ್ ಏನಾಯ್ತು? ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ವಿಠಲ್ ಅವರು. ಸರ್ ವಿಠಲ್ ಹೋಟೆಲ್ ಅಂತಾನೆ ಇದೆ. ವಿಠಲ್ ಹೋಟೆಲ್ ಅಂತಾನೆ ಇದೆ. ಓಕೆ, ನಿಮ್ಮ ಹೆಸರಲ್ಲೇ ಇರೋದು? ನಮ್ಮ ಹೆಸರಲ್ಲೇ ಇದೆ. ಎಷ್ಟು ವರ್ಷ ಆಯಿತು ಸರ್? ನಾನು 32 ವರ್ಷ ಆಯಿತು ಈ ಊರಿಗೆ ಬಂದು. 32 ವರ್ಷ ಆಯಿತು. ಇಲ್ಲಿ ಬಂದಾಗ 32 ವರ್ಷದಿಂದ ₹2 ಒಂದು ಪ್ಲೇಟ್ ಪಾನಿಪುರಿ ಮಾರ್ಕೊಂಡಿದ್ದು. ಪಾನಿಪುರಿ ಮಾಡಿದ್ರಾ ಫಸ್ಟ್? ಹೌದು, ಫಸ್ಟ್ ಪಾನಿಪುರಿ ವಿಠಲ್ ಅಂತ ನನ್ನ ಹೆಸರು. ಅತ್ತಿಬೆಲೆಯಲ್ಲಿ ಪಾನಿಪುರಿ ವಿಠಲ್ ಅಂದ್ರೆ ನಾನೇ ಫೇಮಸ್ ಫಸ್ಟು. ಸ್ಟಾರ್ಟಿಂಗ್ ಅತ್ತಿಬೆಲೆ ಬಂದಾಗಿಂದ ಬಂದ್ರ ಮೇಲೆ ಇಲ್ಲಿ ₹2 ಪ್ಲೇಟ್ ಪಾನಿಪುರಿ ಮಾಡಿಕೊಂಡು ಸ್ವಲ್ಪ ಈ ಲೆವೆಲಿಗೆ ಬಂದಿದ್ದೀನಿ. ಸೂಪರ್. ತುಂಬ ಕಷ್ಟ ಬಿಟ್ಟು ಬಂದಿದ್ದೀನಿ. ಎಲ್ಲ ಊರಾಗಿದ್ದೆ, ರಾಜನಗರ ಎಲ್ಲ ಊರಲ್ಲಿದ್ದು ಎಲ್ಲ ಕಡೆ ಬಂದು ಲಾಸ್ಟ್ ಫೈನಲ್ ಈ ಊರು ಅತ್ತಿಬೆಲೆ. ತುಂಬ ಕಷ್ಟ ಬಿಟ್ಟು ಬಂದಿರೋದು. ಏನೋ ಅಷ್ಟು ದೇವ್ರು ತಿನ್ನಕ್ಕೆ ಅನ್ನ ಕೊಟ್ಟವನೆ. ಓಕೆ. ನಾನು ಈ ಮುಂದೆ ಬಿಲ್ಡಿಂಗಲ್ಲಿ 16 ವರ್ಷದ ಮಾಡಿದ್ದೆ. 16 ವರ್ಷ? ಅದು ಆ ಬಿಲ್ಡಿಂಗ್ ಹೊಡೆದಾಕಿದ್ರ ಮೇಲೆ ಈ ಸಂಧಿ ಬಂದಿದ್ದೀನಿ ಇಲ್ಲಿ ಮೂಲೆಗೆ. ಇಲ್ಲಿಂದ TVS ಶೋರೂಮ್ ಆಪೋಸಿಟ್ ಹೋಗ್ತಾ ಇದ್ದೀನಿ. ಓಕೆ, ಮತ್ತೆ ಶಿಫ್ಟ್ ಆಗ್ತೀನಿ. ಓಕೆ. ಸೊ ಹೋಟೆಲಲ್ಲಿ ಏನೇನು? ಹೋಟೆಲ್ಲಿ ಇಡ್ಲಿ, ವಡೆ, ಪೂರಿ, ಚಿತ್ರಾನ್ನ, ವಡೆ, ಕೇಸರಿ ಬಾತು, ಖಾರ ಬಾತು, ಶಾವಿಗೆ ಬಾತು, ಮೆಂತ್ಯ ಬಾತು, ಪಲಾವು, ಟೊಮಟೊ ಬಾತು, ಬಿಸಿಬೇಳೆ ಬಾತು, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಖಾಲಿ ದೋಸೆ, ಪೂರಿ, ತಟ್ಟೆ ಇಡ್ಲಿ. ಅತಿ ಹೆಚ್ಚು ಯಾವುದು ಹೋಗುತ್ತೆ ಸರ್? ಅತಿ ಹೆಚ್ಚು ಪಲಾವ್. ವೆಜಿಟೇಬಲ್ ಪಲಾವ್ ಆಗುತ್ತೆ. ಬ್ರೆಡ್ ಹಾಕ್ತೀವಿ, ತುಪ್ಪ ಹಾಕ್ತೀವಿ. ಪ್ರತಿಯೊಂದು ಐಟಮಿಗೂ ತುಪ್ಪ ಬಳಸ್ತೀವಿ. ದೋಸೆಗೂ ತುಪ್ಪ? ದೋಸೆ ತುಪ್ಪ, ಕೇಸರಿ ಬಾತ್ ತುಪ್ಪ, ರೈಸ್ ಬಾತ್ ತುಪ್ಪ ಹಾಕ್ತೀವಿ, ಸಾಂಬಾರು ತುಪ್ಪ ಹಾಕ್ತೀವಿ. ಓಕೆ. ಪ್ರತಿಯೊಂದಕ್ಕೂ ತುಪ್ಪ ಹಾಕ್ತೀವಿ. ಓಕೆ, ಸೂಪರ್ ಸರ್. ಸರ್ ನಿಮ್ಮದು ಮೂಲತಃ ಯಾವ ಊರು ಸರ್? ಮೂಲ ಊರಾ? ಕುಂದಾಪುರದವರು. ಕುಂದಾಪುರದಿಂದ ನಮ್ಮದು ಬ್ರಹ್ಮಾವರದಿಂದ ಒಳಗಡೆ ಬಂದರೆ ಸಾಯಿಬ್ರಕಟ್ಟಿ ಅಂತ ಬರುತ್ತೆ.
ಬ್ರಹ್ಮಾವರದಿಂದ ಒಳಗೆ ಬಂದರೆ ಬಾರ್ಕೂರು ಬರುತ್ತೆ. ಬಾರ್ಕೂರದಿಂದ ಸಾಹೇಬ್ರಕಟ್ಟೆ ಅಂತ ಬರುತ್ತೆ. ಸಾಹೇಬ್ರಕಟ್ಟೆಯಲ್ಲಿ ನಮ್ಮ ಊರು. ಯಾವಾಗ ಬಂದಿದ್ದು ನೀವು ಊರಿಗೆ ಬೆಂಗಳೂರು? ನಾನು ಬಂದು ಹೆಚ್ಚು ಕಮ್ಮಿ ನಾನು ಈ ಊರಿಗೆ ಬಂದು 32 ವರ್ಷ ಆಗಿದೆ. ಚಿಕ್ಕ ಹುಡುಗರಲ್ಲ? ಚಿಕ್ಕ ಹುಡುಗನಿಂದನೇ 9 ವರ್ಷದ ಹುಡುಗನಿಂದನೇ ನಾನು ಬೆಂಗಳೂರು ಹತ್ತಿದ್ದೀನಿ. ಸ್ಕೂಲ್ ಮೆಟ್ಲು ಹತ್ತಿಲ್ಲ. ಸ್ಕೂಲ್ಗೆ ಹೋಗಲಿಲ್ಲ? ಸ್ಕೂಲ್ ಮೆಟ್ಲು ಹತ್ತಿಲ್ಲ. ಸ್ಕೂಲ್ ಬಾಗಿಲ ಕಡೆ ಇದೆ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಸರ್ ಹಂಗೆ? ಇಲ್ಲ, ಆವಾಗ ತುಂಬ ತಿನ್ನಕ್ಕೆ ಅನ್ನ ಇಲ್ಲ. ಬಡಸ್ತಿ ಊರು ಕುಂದಾಪುರದಲ್ಲಿ. ನಮ್ಮೂರಲ್ಲಿ ಏನೂ ಇಲ್ಲ ಅಂತ ತುಂಬ ಬಡಸ್ತಿಯಲ್ಲಿ ಇದ್ದಾರೆ. ನಾವು 9 ವರ್ಷ 10 ವರ್ಷಕ್ಕೆ ನಾನು ಬೆಂಗಳೂರು ಬಂದಿದ್ದೀನಿ. ಎಲ್ಲ ಊರು ಸುತ್ತಿದ್ದೀನಿ. ಹಿಂದೂಪುರ, ಬೆಂಗಳೂರು, ಶಿವಾಜಿನಗರ ಎಲ್ಲ ಊರು ಸುತ್ತಿ ಬೆಂಗಳೂರೆಲ್ಲ ಸುತ್ತಿಬಿಟ್ಟು ಲಾಸ್ಟ್ ಫೈನಲ್ ಈ ಊರಿಗೆ ಬಂದಿದ್ದೀನಿ. ಈ ಊರಿಂದ ಒಂದು ತುತ್ತು ಅನ್ನ ಸಿಕ್ಕೈತೆ. ಈ ಊರು ಜನನೂ ನಾನು ಬಿಟ್ಕೊಟ್ಟಿಲ್ಲ, ದೇವರು ಬಿಟ್ಕೊಟ್ಟಿಲ್ಲ. ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್? ಟೈಮು ಬೆಳಗ್ಗೆ 6 ಗಂಟೆ 12 ಗಂಟೆವರೆಗೂ ಟಿಫನ್ ನಡೀತೈತೆ. 12 ಗಂಟೆಯಿಂದ 1 ಗಂಟೆ ಮೇಲ್ಪಟ್ಟು ಊಟ. 3:30 4 ಗಂಟೆವರೆಗೆ ಊಟ ನಡೀತೈತೆ. ಮತ್ತಿನ್ನು ಹೋಟೆಲಿಗೆ ಬರಬೇಕು ಅಂದರೆ ಯಾವ ಊರು, ಯಾವ ಏರಿಯಾ ಸರ್ ಇದು? ಇದು ಹತ್ತಿಬೆಲೆ, ಅಂದರೆ ಆನೇಕಲ್ ರೋಡ್, ಹತ್ತಿಬೆಲೆ, ಕರ್ನಾಟಕ ಬಾರ್ಡ್ರ್ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಅತ್ತಿಬೆಲೆಯಲ್ಲಿ ವಿಠಲ್ ಹೋಟೆಲ್ನಲ್ಲಿ 2 ಐಟಮ್ ತೊಗೊಂಡಿದ್ದೀವಿ ಒಂದೇ ತಟ್ಟೆಯಲ್ಲಿ. ಶಾವಿಗೆ ಬಾತು ಹಾಗೂ ಮೆಂತ್ಯ ಬಾತು. ಬ್ರೆಡ್ ಪಲಾವ್ ಮಾಡ್ತೀವಿ ಅಂದರು, ಬಟ್ ಇವತ್ತು ಬ್ರೆಡ್ ಪಲಾವ್ ಸಿಕ್ಕಿಲ್ಲ, ಮೆಂತ್ಯ ಬಾತ್ ಇತ್ತು. ಮತ್ತು ವಡೆ ಕೂಡ ತೊಗೊಂಡಿದ್ವಿ. 10 ರೂಪಾಯಿ ವಡೆ, ಪರವಾಗಿಲ್ಲ ಅನ್ನಿಸ್ತು. ಸೈಜು ಕೂಡ ದೊಡ್ಡದಾಗೇ ಇದೆ ಹಾಗೂ ಗರಿಗರಿಯಾಗೇ ಇದೆ, ಚೆನ್ನಾಗಿದೆ. ಅದ್ರ ಜೊತೆಗೆ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಯಾವುದು ತೆಂಗಿನಕಾಯಿ ಪೂರ್ತಿ ಹಂಗೆ ಬಿದ್ದುಬಿಡೈತೆ. ದೊಡ್ಡ ಪೀಸು, ಅಂದರೆ ವೆಜ್ಜಲ್ಲಿ ಪೀಸ್ ಇದು, ನಾನ್ ವೆಜ್ಜಲ್ಲ. ಸೊ ವೆಜ್ಜಲ್ಲಿ ಪೀಸ್ ಬಿದ್ದುಬಿಡೈತೆ. ಸೊ ತುಂಬ ಐಟಮ್ ಇದೆ, ನೀವು ಯಾವುದನ್ನು ಬೇಕಾದ್ರೂ ತೊಗೊಬೋದು. ಉಪ್ಪಿಟ್ಟಿದೆ, ಕೇಸರಿ ಬಾತ್ ಇದೆ, ರೈಸ್ ಬಾತ್ ಇದೆ, ಪೂರಿ ಇದೆ, ಇಡ್ಲಿ ಇದೆ. ಮತ್ತಿನ್ನು ದೋಸೆಲೂ ವೆರೈಟಿ ಇದೆ. ಮಸಾಲೆ ದೋಸೆ, ಪುಡಿ ದೋಸೆ, ಮತ್ತು ಸೆಟ್ ದೋಸೆ, ಈ ಥರ ಎಲ್ಲ ಸಿಗುತ್ತಂತೆ. ಸೊ ಇಲ್ಲೊಂದು ಬುಲೆಟ್ ಹೋಗ್ತಾ ಇದೆ ತಾಳಿ, TVS, ಕುಟ 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 ಅನ್ನತ್ತೆ ಸೌಂಡು, ಅದೇ ಹೆವಿ ಬರುತ್ತೆ. ಅದೊಂದು ಹೋಗ್ಬಿಡ್ಲಿ. ಹಳೆಯ ಕಾಲದ ಬುಲೆಟ್. ಸೊ TVS ಚಾಂಪು 50 ಎಲ್ಲ ನೋಡಿರ್ತೀರ ಅನ್ಸುತ್ತೆ. ಆ್ಯಕ್ಚುಲಿ ಒಂದು ಒಳ್ಳೆ ಗಾಡಿ ಅಲ್ಲ ಅದು. ಸೊ ಸೂಪರ್. ಓಕೆ, ಸೊ ಬೆಳಗಿನ ಉಪಹಾರದ ಸಮಯಕ್ಕೆ ವಡೆ ಗರಿಗರಿಯಾಗಿದೆ, ತೊಗೊಂಬಿಡೋಣ. 10 ರೂಪಾಯಿ ಅಂತ ತೊಗೊಳ್ಳೋಣ. ಚೆನ್ನಾಗಿತ್ತು, ಗರಿಗರಿಯಾಗೈತೆ. ಅಂದರೆ ಮೇಜರಾಗಿ ಏನು ಬಳಸಿದ್ದಾರೆ, ಬಟ್ ಅಲ್ಲೊಂದು ಇಲ್ಲೊಂದು ಅನ್ನಂಗಿದೆ. ಹಸಿರು ಮೆಣಸಿನ್ಕಾಯಿ, ಕಾಯಿ ಎಲ್ಲ ಬಳಸಿದ್ದಾರೆ, ಬಟ್ ಅಲ್ಲೊಂದು ಇಲ್ಲೊಂದು ಅನ್ನಂಗೆ ಸಿಗುತ್ತೆ. ಚಟ್ನಿ ಜೊತೆ ಸೇರಿಸಿ ತಿನ್ನಿ, ಇಷ್ಟ ಆಗುತ್ತೆ. ಆಯಿತು. ಸೊ ವಡೆಕಾಲಿ ಆಯಿತು. ವಡೆಕಾಲಿ ಆದಮೇಲೆ ಶಾವಿಗೆ ಬಾತು ಹಾಗೂ ರೈಸ್ ಬಾತ್ ಉಂಟು. ಸೊ ಒಂದು ದೊಡ್ಡ ಪೀಸ್ ಬೇರೆ ಐತೆ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಬಳಸ್ಬಿಟ್ಟವ್ರೆ. ಯಥೇಚ್ಛವಾಗಿ ಸಿಗ್ತಾಯಿದೆ. ಉದುರುದ್ರಾಗಿದೆ ಶಾವಿಗೆ ಬಾತು. ಕಾಯಿ ಜಾಸ್ತಿ ಬಳಸಿದ್ದಾರೆ ಹಾಗೂ ಈರುಳ್ಳಿನೂ ಕೂಡ ಜಾಸ್ತಿ ಬಳಸಿದ್ದಾರೆ. ಕಡಲೆಬೇಳೆ ಎಲ್ಲ ಅಲ್ಲೊಂದು ಇಲ್ಲೊಂದು ಅನ್ನಂಗೆ ಐತೆ. ತೊಗೊಂಬಿಡೋಣ. ಏನಂದ್ರೆ ಆ ಈರುಳ್ಳಿ ಕ್ರಂಚ್ ಬಹಳನೇ ಇಷ್ಟ ಆಗುತ್ತೆ. ಅರಿಶಿನ ಸ್ವಲ್ಪ ಜಾಸ್ತಿನೂ ಬಳಸಿದ್ದಾರೆ, ಅದ್ರದ್ದು ಫ್ಲೇವರು ನೀಟಾಗಿ ಸಿಗುತ್ತೆ. ಮತ್ತು ಕಾಯಿ ಅದು ರಿಚ್ನೆಸ್ ಕೊಟ್ಬಿಡುತ್ತೆ. ಮತ್ತು ಸ್ವಲ್ಪ ಸಕ್ಕರೆನ ಜಾಸ್ತಿ ಆ್ಯಡ್ ಮಾಡ್ದಂಗಿದ್ದಾರೆ. ಸ್ವಲ್ಪ ಸ್ವೀಟ್ನೆಸ್ಸು ಜಾಸ್ತಿ ಬರ್ತಾಯಿದೆ ನನಗೆ. ಅಂದರೆ ಶಾವಿಗೆ ಬಾತ್ಗೆ ಸ್ವಲ್ಪ ಸಕ್ಕರೆ ಹಾಕ್ತಾರೆ ಗೊತ್ತು, ಬಟ್ ಅದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಸೊ ಹಾಗಾಗಿ ಒಂಥರ ಸಿಹಿ ಸಿಕ್ಬಿಡುತ್ತಲ್ಲ, ಅದು ಅಷ್ಟೊಂದು ಇಷ್ಟ ಆಗೋಲ್ಲ ಶಾವಿಗೆ ಬಾತಲ್ಲಿ. ಬಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಕೆಲವೊಬ್ರಿಗೆ ಇಷ್ಟ ಆಗ್ಬೋದೇನೋ ಗೊತ್ತಿಲ್ಲ, ಬಟ್ ನನ್ನ ಪರ್ಸ್ನಲ್ ಒಪಿನಿಯನು. ಸೊ ಅದು ಸ್ವಲ್ಪ ಸಕ್ಕರೆ ಜಾಸ್ತಿ ಆಯಿತು ಅಂತ ಅಷ್ಟೇ, ಬಟ್ ಚೆನ್ನಾಗಿದೆ. ಅದೊಂದು ಸಿಹಿ ಅಂಶ ಕಮ್ಮಿ ಇದ್ದಿದ್ರೆ ಇನ್ನೂ ಮಸ್ತಿರೋದು, ಚೆನ್ನಾಗಿದೆ. ಇನ್ನು ನಂತರದಲ್ಲಿ ಮೆಂತ್ಯ ಬಾತು. ಇದು ಸಕ್ಕತ್ತಾಗೈತೆ, ಅಲ್ಟಿಮೇಟ್ ಆಗೈತೆ. ಲೈಟ್ ಖಾರ ಸಿಗುತ್ತೆ,
ಲೈಟಾಗಿ ಏನು ಸ್ಟ್ರಾಂಗಾಗಿ ಸಿಗುತ್ತೆ. ಹಸಿರು ಮೆಣಸಿನ್ಕಾಯಿ ಖಾರ ಚುರ್ರನ್ನತ್ತೆ, ತುಪ್ಪದ ಘಮ ನೀಟಾಗಿ ಸಿಗುತ್ತೆ. ಏನಾದ್ರು ಬಾಯಿಗೆ ಇಡ್ತಿದ್ದಂಗೆ ಫಸ್ಟ್ ಸಿಗೋಂಥದ್ದೇ ಅದು. ತುಪ್ಪ ಜಾಸ್ತಿ ಬಳಸಿದ್ದಾರೆ, ಚಕ್ಕೆ ಲವಂಗ ಬಳಸಿದ್ದಾರೆ, ಲೈಟ್ ಮಸಾಲೆ ಅಂತ ಅತಿ ಹೆಚ್ಚಿನ ಮಸಾಲೆ ಏನು ಸಿಗೋಲ್ಲ. ಮೆಂತ್ಯ ಬಳಸಿರ್ತಾರೆ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಚೆನ್ನಾಗಿದೆ. ಮೆಂತ್ಯ ಬಾತ್ ಅಂತೂ ಕ್ಲಾಸಾಗಿದೆ, ಬಲು ಇಷ್ಟ ಆಯಿತು. ಮಿಸ್ ಮಾಡಿದೆ ಟ್ರೈ ಮಾಡಿ. ಈ ಕಡೆ ಬಂದಾಗ ರೈಸ್ ಬಾತ್ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.